ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ 32,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದೇ ರೀತಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಬಿಟ್ಟಾರ. ಫಿಸಿಕಲ್ಗೆ ಏನೆಲ್ಲ ಇರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಎಕ್ಸಾಮ್ ಡೇಟ್ ಬಗ್ಗೆನೂ ಕೂಡ ಅಪ್ಡೇಟನ್ನು ಕೊಡ್ತೀನಿ. ಫಿಸಿಕಲ್ ಯಾವಾಗಿರುತ್ತೆ ಅಂತ ಕೂಡ ತಿಳ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಯಾಕೆ, ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನು ನೋಟ್ಸನ್ನು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿರಿ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು. ಮತ್ತು ರೀಸನಿಂಗು ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಇಲ್ಲ, ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತೊಗೊಳ್ರಿ 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ಸಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ ರೀ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸಲ್ಲಿ ನಿಮಗೆ GK ಇರುತ್ತೆ. GK ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತದೆ. ಅದೇ ರೀತಿ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ 3000ಕ್ಕಿಂತ ಹೆಚ್ಚಿನ ಕ್ವಶನ್ಸ್ ಅದಾವೆ. ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಪ್ಲಸ್ ನಿಮಗೆ ಇದರ ಮ್ಯಾಥಮೆಟಿಕ್ಸ್, ರೀಸನಿಂಗು ಡೀಟೇಲ್ಸ್ ನೋಟ್ಸ್ ಇರುತ್ತೆ. 2024ರಲ್ಲಿ ನಡೆದ ಓಲ್ಡ್ ಕ್ವಶನ್ ಪೇಪರ್ ಅಂದರೆ 2024 ನೇಮಕಾತಿ 2025ರಾಗ ಎಕ್ಸಾಮ್ ನಡೀತಾರೆ. ಆ ಎಕ್ಸಾಮ್ದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ರೀ, 1 ಇಯರ್ ಕರೆಂಟ್ ಅಫೇರ್ಸ್ ರೀ. 1 ಇಯರ್ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು 1 ಇಯರ್ದಲ್ಲಿ ನೀವು 1 ತಿಂಗಳಿಗೆ 30 ರೂಪಾಯಿ ಅಂತ ಹಿಡಿದ್ರು ಕೂಡ 12 ತಿಂಗಳಿಗೆ 360 ರೂಪಾಯಿ ಆಗ್ತದೆ. ಬಟ್ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ಬೆಲೆ ಅಂದರೆ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್, ಇದರಲ್ಲಿ ನಿಮಗೆ GK, ಮ್ಯಾಥಮೆಟಿಕ್ಸು, ರೀಸನಿಂಗು, ಸೈನ್ಸು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಅದಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಸ್ನೇಹಿತರೆ, ಮೊದಲಿಗೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಏನು ಬಿಟ್ಟಿದ್ದಾರಲ್ಲ ಅದರದ್ದು ಎಕ್ಸಾಮ್ ಡೇಟ್ ನೋಡ್ಕೋರಿ. ಆಗಸ್ಟ್ 3ರಿಂದ ಆಗಸ್ಟ್ 21, 2026ದಾಗ ನಡೀತಾವ. ಅಂದರೆ ಮುಂದಿನ ತಿಂಗಳು ಎಕ್ಸಾಮ್ ಸ್ಟಾರ್ಟ್ ರೀ, 3ನೇ ತಾರೀಕಿನಿಂದ. ಈ ಸರಿ ನೋಡ್ರಿ, ಲಾಸ್ಟ್ ಟೈಮ್ ಕಡಿಮೆ ಅಂದರೂ 45 ದಿವಸದವರೆಗೆ ಈ 32,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ನಡೆದಿತ್ತು. ಬಟ್ ಈ ಸಾರಿ ಅರ್ಧಕ್ಕಿಂತ ಕಡಿಮೆ, ಒಂದು 17ರಿಂದ 18 ದಿವಸ ಅಷ್ಟೇ ಎಕ್ಸಾಮ್ ನಡೆಯಕತ್ತೈತಿ. ಇಲ್ಲಿ ನಿಮ್ಗೆ ಅರ್ಥ ಆಗಿರಬೇಕಂತ ಅನ್ಕೋತೀನಿ. ಇಲ್ಲಿ ಅರ್ಜಿ ಸಲ್ಲಿಸೋರ ಸಂಖ್ಯೆ ತುಂಬ ಕಡಿಮೆ ಐತಿ. ಈ ಸಾರಿ ಕೂಡ ಫೈಟ್ ಹೋದ ವರ್ಷದಷ್ಟಿಲ್ಲ. ಸೊ ತಿಳಿತು, ಈ ಸಾರಿ ಯಾರೆಲ್ಲ ಸ್ಟಡಿ ಮಾಡತ್ತೀರಿ ಸರಿಯಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡಿರಿ. ಆದಷ್ಟು ಹೈಟ್ ಕಡಿಮೆ ಇದ್ದ ಅಭ್ಯರ್ಥಿಗಳಂತೂ ಇದಕ್ಕೆ ಅರ್ಜಿ ಸಲ್ಲಿಸೇ ಇರ್ತೀರಿ. ಇಲ್ಲಿ ಹೈಟ್ ಇರುವ ಅಭ್ಯರ್ಥಿಗಳು ನಮಗೆ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಹೇಳಾಕತ್ತಿದ್ದು, ಕರ್ನಾಟಕದ ಅಭ್ಯರ್ಥಿಗಳು ನಿಮಗೆ ಈ RRB ಗ್ರೂಪ್ ಡಿಗೆ ಕಾಂಪಿಟೇಷನ್ನ ಕೊಡಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ತಾವೆ. ಈಗ ಆಲ್ರೆಡಿ ಒಂದು ಸಿವಿಲ್ದೈತಿ, ಸಿವಿಲ್ದಾದ್ಮೇಲೆ CRDR ಬರುತ್ತೆ, ಇದಾದಮೇಲೆ KSRP. ಅವರು ಗಮನ ಆ ಕಡೆ ಇರುತ್ತೆ ಹೈಟ್ ಇರೋ ಅಭ್ಯರ್ಥಿಗಳದು. ಈ ಸೈಡ್ ನೀವೇನೈತಲ್ಲ ಹೈಟ್ ಕಡಿಮೆ ಇದ್ದ ಅಭ್ಯರ್ಥಿಗಳು ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಆದ್ರಂದ್ರೆ 100% ಈ ಸಾರಿ ಕ್ರ್ಯಾಕ್ ಆಗುತ್ತೆ ಎಕ್ಸಾಮ್ ತಿಳಿತು. ಸೊ ಅದಕ್ಕಾಗಿ ಈ ಸಾರಿ ಬೆಸ್ಟ್ ಚಾನ್ಸ್ ಐತಿ. ಈ ಸಾರಿ ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಸಾರಿ ಬೇಕಂದ್ರೂ ಕೂಡ ಈ ಚಾನ್ಸಸ್ ಸಿಗಂಗಿಲ್ಲ. ಸರಿಯಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಅದೇ ರೀತಿ ನಿಮ್ಮದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ 4 ದಿವಸ ಬಿಫೋರ್, ಅಂದರೆ ಎಕ್ಸಾಮ್ ಡೇಟ್ಗಿಂತ 4 ದಿವಸ ಮೊದಲು ನಿಮ್ಮದು ಹಾಲ್ ಟಿಕೆಟನ್ನು ಬಿಡ್ತಾರೆ. ಓಕೆ, ಇದು 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಆದರೆ ಇನ್ನು 32,000 ಹುದ್ದೆಗಳದ್ದು 2024ರಲ್ಲಿ ಏನು ಕಾಲಾಗಿತ್ತಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಲಿಸ್ಟನ್ನು ಬಿಟ್ಟಾರೆ. ಅದನ್ನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ತಿಳಿಸಿನೇ. ಹಾಗಿದ್ದರೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ ಈ ಹುದ್ದೆಗಳಿಗೂ ಕೂಡ ಆಗುವ ರೀತಿ ಫಿಸಿಕಲ್ಗೆ ಏನೆಲ್ಲ ಇರುತ್ತೆ. ಫಿಸಿಕಲ್ ಎರಡೂ ಕೂಡ ಸೇಮ್ ರೀ, ಅದು ಬೇರೆ ಇದು ಬೇರೆ ಇರಲ್ಲ, ಎರಡೂ ಸೇಮ್ ಇರುತ್ತೆ. ಬಟ್ ಇದ್ರದ್ದು ಎಕ್ಸಾಮ್ ಡೇಟನ್ನು ಬಿಟ್ಟಾರ, ಅದರದ್ದು ಫಿಸಿಕಲ್ ಲಿಸ್ಟನ್ನು ಬಿಟ್ಟಾರ. ಬನ್ನಿ ಹಾಗಿದ್ರೆ ಫಿಸಿಕಲ್ಗೆ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ.
ಸ್ನೇಹಿತರೆ ನೀವೇನು ನೋಡಾಯ್ತಾರಲ್ಲ ಇದು ಅಫಿಷಿಯಲ್ ಆಗಿ 2024 RRB ಗ್ರೂಪ್ ಡಿ ನೇಮಕಾತಿದ ನೋಟಿಫಿಕೇಶನ್ ರೀ. ಅದರ ಪ್ರಕಾರ ನಿಮಗೆ ಏನೆಲ್ಲ ಫಿಸಿಕಲ್ ಇರುತ್ತಂತೆ ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ಪ್ರೂಫನ್ನು ಕೇಳ್ತಾರೆ ನಮ್ಮ ಹುಡುಗರು. ಇದು ಅಫಿಷಿಯಲ್ ಆಗಿ ಏನು ಲಿಸ್ಟ್ ಪ್ರಕಟ ಮಾಡಿದಾರಲ್ಲ ಫಿಸಿಕಲ್ದು, ಅದನ್ನೇ ನಿಮಗೆ ತೋರಿಸ್ತೇನೆ ಇಲ್ಲಿ ಇವಾಗ. ಸ್ನೇಹಿತರೆ ಯಾರೆಲ್ಲ ಫಿಸಿಕಲ್ಗೆ ಆಯ್ಕೆ ಆದಿರು ನೋಡ್ರಿ, ಆದಷ್ಟು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಕೇವಲ ಒಂದು ಮಂತ್ ಒಳಗಂದ್ರೆ ಈ ಎಕ್ಸಾಮ್ ಮುಗಿಯುವಷ್ಟ್ರಾಗ ನಿಮ್ಮದು ಫಿಸಿಕಲನ್ನು ಕರೆಯುವ ಸಾಧ್ಯತೆ ಐತ್ರಿ. ತಿತ್ತು. ಸೊ ಅದಕ್ಕಾಗಿ ಆದಷ್ಟು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ. ಭಾಳಾದ್ರೆ 1 ಮಂತ್ ಅಥವಾ 1.5 ಮಂತ್ ನಿಮ್ಗೆ ಟೈಮ್ ಕೊಡ್ತಾರೆ. ಸೊ ಅದಕ್ಕಾಗಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇಲ್ಲಿ ನೋಡಿರಿ ಪುರುಷ ಅಭ್ಯರ್ಥಿಗಳಿಗೆ ಏನೆಲ್ಲ ಫಿಸಿಕಲ್ ಇರುತ್ತಂತ ನೋಡ್ಕೊರಿ. ಸ್ನೇಹಿತರೆ ಇಲ್ಲಿ 35 kg ತೂಕದ ಹೊತ್ಕೊಂಡಾದರೂ ಹೋಗ್ರಿ, ಇಲ್ಲ ಓಡ್ಕೋತಾದರೂ ಹೋಗ್ರಿ. ಅದು 35 kg ತೂಕದ ಏನಿರುತ್ತಲ್ಲ ಅದನ್ನು ತೊಗೊಂಡು ನೀವು ಹತ್ಕೋಬೇಕ್ರಿ. ನೆಲದಾಗಿ ಇಟ್ಟಿರ್ತಾರೆ ಅಥವಾ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಇನ್ನು ನೆಲಕ್ಕೆ ಇಟ್ಟರೆ ಹತ್ಕೋದು ಈಸಿ ರೀ. ಟೇಬಲ್ ಮೇಲೆ ಇಟ್ಟರೆ ಪಟಕನ ಎತ್ಕೋಕ್ಕಾಗಂಗಿಲ್ಲ. ಸೊ ಓಕೆ, ಒಟ್ಟು ಇಟ್ಟಿರ್ತಾರೆ. ನೀವು ನೆಲಕ್ಕೆ ಇಟ್ಟಾದರೂ ಕೂಡ ಅದನ್ನು ತೊಗೊಂಡು ಒಮ್ಮೆ ನೀವು ಹತ್ಕೊಂಡು ಹೋಗ್ಬೇಕು. ಅದನ್ನು ಯಾರು ಕೂಡ ಹೊರಸೋಕೆ ಇರೋಂಗಿಲ್ಲ. ಅದನ್ನು 35 kg ತೂಕದ ಹತ್ಕೊಂಡು 100 ಮೀಟ್ರ್ ಹೋಗ್ಬೇಕ್ರಿ. ಅದನ್ನು ನಡ್ಕೋತ ಹೋಗ್ತಿರೋ ಓಡ್ಕೋತ ಹೋಗ್ತಿರೋ ಹೋಗ್ರಿ. 2 ನಿಮಿಷದ ಒಳಗಡೆ ನೀವೇನಾದರೂ ಹೋಗಿ ರೀಚ್ ಆದ್ರೆ ಮಾತ್ರ ನೀವು ಪಾಸ್ ಆದಂಗೆ ರೀ. ತೀತು. ಏನೈತಿ 35 kgದ ವೇಟನ್ನು ನೀವು ಹತ್ಕೊಂಡು ಓಡಿ ಹೋಗ್ಬೇಕು. ನಾನು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಇರುತ್ತೆ ರೀ ಫಿಸಿಕಲ. 1000 ಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಓಟ ಇರುತ್ತೆ. 4 ನಿಮಿಷ 15 ಸೆಕೆಂಡ್ ಒಳಗೆ. ಇದು ಕೂಡ ಆರಾಮಾಗಿ ಆಗುತ್ತಾ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಓಕೆ, ಏನೇನೈತಿ, ಒಂದು 35 kg ತೂಕದ ಹತ್ಕೊಂಡು ಹೋಗ್ಬೇಕು, 1 ಕಿಲೋಮೀಟ್ರ್ ರನ್ನಿಂಗನ್ನು ಓಡಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೊರಿ. ಅದೇ ಸೇಮ್ ಟು ಸೇಮು, ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಐತೆ. ಅಲ್ಲಿ 35 kg ಇತ್ತು, ನಿಮಗೆ 20 kg ಐತಿ. ಅಲ್ಲಿ ಏನಿತ್ತಲ್ಲ ಅದೇ ಸೇಮ್ ನೀವು ಕೂಡ ಹತ್ಕೊಂಡು ಓಡ್ಕೋತಾದ್ರೂ ಹೋಗ್ರಿ, ನಡ್ಕೋತಾದ್ರೂ ಹೋಗ್ರಿ. 2 ನಿಮಿಷದ ಒಳಗಡೆ ಹೋಗಿ ನೀವು 100 ಮೀಟರ್ ರೀಚ್ ಆಗಬೇಕು. ಇಲ್ಲಿ ಆರಾಮಾಗಿ ರೀಚ್ ಹಾಕಿದ್ರೆ ನಡ್ಕೋತಾ ಹೋದರೂ ಕೂಡ ಬಟ್ ಅದನ್ನು ನೆಲ್ಲಾಗಿತ್ರ ಹತ್ಕೊಳ್ಳೋದ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡ್ಕೋರಿ. ಓಕೆ, ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕೂಡ 1 ಕಿಲೋಮೀಟ್ರ್ ಓಟ ಇರುತ್ತೆ. ಬಟ್ ಟೈಮ್ 5 ನಿಮಿಷ 40 ಸೆಕೆಂಡ ಟೈಮ್ ಇರುತ್ತೆ. ಓಕೆ, ಇಷ್ಟು ನಿಮ್ಮದು ಇದು ಫಿಸಿಕಲ್ಗೆ ಸಂಬಂಧಿಸಿದಂತೆ ಮಾಹಿತಿ ರೀ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ಫಿಸಿಕಲ್ ಕೂಡ ಬಿಡ್ತಾರೆ. ಅಂದ್ರೆ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಈಗ ಎಕ್ಸಾಮ್ ಡೇಟ್ ಹೆಂಗೆ ಅನೌನ್ಸ್ ಮಾಡ್ಯಾರ, ಫಿಸಿಕಲ್ದು ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಅದಕ್ಕಾಗಿ ಯಾವಾಗಾದರೂ ಕೂಡ ಡೇಟನ್ನು ಅನೌನ್ಸ್ ಮಾಡ್ಬೋದು. ನೀವು ಆಲ್ರೆಡಿ ಈಗ ರೆಡಿ ಇದ್ದರೆ ಮಾತ್ರ ಈ ಫಿಸಿಕಲನ್ನು ಪಾಸ್ ಆಗ್ಬೋದು. ಸ್ನೇಹಿತರಿಗೆ ನೋಡಿರಿ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿನ ಐತಿ. ಇಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಬಿಟ್ಟಾರ. ಪ್ರಿಪ್ರೇಷನ್ ಆಗೋ ಮುಂದೆ ಒಂದಕ್ಕೆ ಪ್ರಿಪ್ರೇಷನ್ ಆದರೂ ಕೂಡ 2 ಕೂಡ ಎಕ್ಸಾಮನ್ನು ನೀವು ಆರಾಮಾಗಿ ಕ್ರ್ಯಾಕನ್ನು ಮಾಡ್ಕೋಬೋದು. ಇತ್ತಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಅದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸು ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಏನಾದರೂ ಬೇಕಾಗಿತ್ತು, ಅದ್ರ ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ RRB ಗ್ರೂಪ್ ಡಿ ನೋಟ್ಸನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.